ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ತರಕಾರಿ, ಪೆಟ್ರೋಲ್, ಹಾಲು ಎಲ್ಲವೂ ದುಬಾರಿಯಾಗ್ತಿದೆಯಾ? ನಿಮ್ಮ ಹಣ ಸಾಕಾಗುತ್ತಿಲ್ಲ ಅನ್ನೋ ಅನಿಸಿಕೆ ಬರುತ್ತಿದೆಯಾ? ಇದಕ್ಕೆ ಕಾರಣ ಏನು ಅನ್ನೋದನ್ನ ಇಂದಿನ ವಿಡಿಯೋದಲ್ಲಿ ನೋಡೋಣ. ಜೀವನ ಅಂದ್ರೆ ಇನ್ಫ್ಲೇಷನ್, ಅಂದರೆ ಹಣದ ಮೌಲ್ಯ ಕಡಿಮೆಯಾಗುವುದು. ಹಿಂದೆ 100 ರೂಪಾಯಿಗೆ ಹೆಚ್ಚು ವಸ್ತು ಸಿಗುತ್ತಿತ್ತು. ಇಂದು ಅದೇ 100 ರೂಪಾಯಿಗೆ ಕಡಿಮೆ ವಸ್ತು ಸಿಗುತ್ತಿದೆ. ಇದನ್ನೇ ದುಬಾರಿ ಜೀವನ ಅಂತ ಕರೆಯುತ್ತಾರೆ. ಮೊದಲನೆಯ ಪ್ರಮುಖ ಕಾರಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ. ಪೆಟ್ರೋಲ್ ದುಬಾರಿಯಾದ್ರೆ ಟ್ರಕ್, ಬಸ್, ಟೆಂಪೋ ಎಲ್ಲದರ ಖರ್ಚು ಹೆಚ್ಚಾಗುತ್ತದೆ. ಅದರಿಂದ ತರಕಾರಿ, ಹಣ್ಣು, ದಿನಸಿ ಎಲ್ಲವೂ ದುಬಾರಿಯಾಗುತ್ತದೆ. ಎರಡನೆಯ ಕಾರಣ ಸಾರಿಗೆ ವೆಚ್ಚ ಹೆಚ್ಚಾಗಿರುವುದು. ಗ್ರಾಮದಿಂದ ನಗರಕ್ಕೆ ವಸ್ತು ತರಲು ಹೆಚ್ಚು ಹಣ ಬೇಕಾಗುತ್ತಿದೆ. ಈ ಹೆಚ್ಚುವರಿ ಖರ್ಚನ್ನು ವ್ಯಾಪಾರಿಗಳು ಗ್ರಾಹಕರ ಮೇಲೆಯೇ ಹಾಕುತ್ತಾರೆ. ಅದರ ಪರಿಣಾಮ ಬೆಲೆ ಹೆಚ್ಚಾಗುತ್ತದೆ. ಮೂರನೆಯ ಕಾರಣ ಹವಾಮಾನ ಬದಲಾವಣೆ. ಮಳೆ ಸಮಯಕ್ಕೆ ಬರದೇ ಇರೋದು, ಅತಿಯಾಗಿ ಮಳೆ ಬೀಳೋದು ಬೆಳೆ ಹಾನಿಗೆ ಕಾರಣವಾಗುತ್ತದೆ. ಬೆಳೆ ಕಡಿಮೆ ಆದ್ರೆ ಮಾರುಕಟ್ಟೆಯಲ್ಲಿ ಪೂರೈಕೆ ಕಡಿಮೆಯಾಗುತ್ತದೆ. ಪೂರೈಕೆ ಕಡಿಮೆ ಆದ್ರೆ ಬೆಲೆ ಹೆಚ್ಚುವುದು ಸಹಜ. ನಾಲ್ಕನೆಯ ಕಾರಣ ಜಾಗತಿಕ ಆರ್ಥಿಕ ಸಮಸ್ಯೆಗಳು. ಯುದ್ಧ, ಡಾಲರ್ ಮೌಲ್ಯ, ಜಾಗತಿಕ ಮಾರುಕಟ್ಟೆ ಬದಲಾವಣೆಗಳು ಭಾರತದ ಮೇಲೂ ಪರಿಣಾಮ ಬೀರುತ್ತವೆ. ಆಮದು ವಸ್ತುಗಳು ದುಬಾರಿಯಾದ್ರೆ ಭಾರತದಲ್ಲೂ ಬೆಲೆ ಏರುತ್ತದೆ. ಈ ದುಬಾರಿ ಜೀವನದ ದೊಡ್ಡ ಹೊಡೆತ ಸಾಮಾನ್ಯ ಜನರಿಗೆ ಬೀಳುತ್ತದೆ. ಸಂಬಳ ಹೆಚ್ಚಾಗಲ್ಲ, ಆದರೆ ಖರ್ಚು ಹೆಚ್ಚಾಗುತ್ತದೆ. ಉಳಿತಾಯ ಮಾಡೋದು ಇಂದು ಬಹಳ ಕಷ್ಟವಾಗಿದೆ. ಸ್ನೇಹಿತರೆ, ದುಬಾರಿ ಜೀವನ ಒಂದು ಕಾರಣದಿಂದ ಅಲ್ಲ, ಹಲವಾರು ಕಾರಣಗಳಿಂದ ಉಂಟಾಗುತ್ತಿದೆ. ಸರಿಯಾದ ಹಣ ನಿರ್ವಹಣೆ ಮತ್ತು ಅರಿವು ಇಂದಿನ ಅಗತ್ಯ. ಇಂತಹ ಸ್ಪಷ್ಟ ಕನ್ನಡ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಕಾಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.